ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಾನಿಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಬಂದಾಗ ಹೂವಿನ ಗಿಡದಲ್ಲೆಲ್ಲ ತುಂಬ ಹೂಗಳಿದ್ವು. ಹಾಗಾಗಿ ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನೋಡೋಕ್ಕೂ ಕೂಡ ಸುಂದರವಾಗಿ ಕಾಣಿಸ್ತಾ ಇತ್ತು. ಬಟನ್ ರೋಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತು ದಾಸವಾಳದ ಗಿಡದಲ್ಲೂ ಕೂಡ ಹೂವು ತುಂಬಾ ಗಿಡ ತುಂಬ ಬಿಟ್ಟಿತ್ತು. ಆ ಹೂವು ಕೂಡ ನೋಡೋಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ಎಲ್ಲ ಹೂಗಳನ್ನೂ ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನಾನು ಸ್ವಲ್ಪ ವೀಡಿಯೋ ಒಂದು 3-4 ಡೇಸ್ ಆಯಿತು, ಯಾವ ವೀಡಿಯೋನೂ ಕೂಡ ಹಾಕಿಲ್ಲ. ಹಬ್ಬದ ಗಡಿಬಿಡಿಲಿ ಇವತ್ತು ಹಬ್ಬದ ದಿನದ ವೀಡಿಯೋ ಮಾಡ್ತಾ ಇರೋದು. ವೀಡಿಯೋ ಮಾಡಿಕೊಂಡು ನಾನಿಲ್ಲಿ ಬಾಗಿಲೆಲ್ಲ ತೊಳೆದು ಒಂದು ರಂಗೋಲಿ ಹಾಕೋಣ ಅಂತೇಳಿ ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ನಾನಿಲ್ಲಿ 15ರಿಂದ 8 ಚುಕ್ಕಿ ಇರೋವಂಥ ರಂಗೋಲಿನ ಬಿಡಿಸ್ಕೊಂಡು ಅದಕ್ಕೆ ಕಲರ್ ಕೂಡ ಹಚ್ಚೋಣ ಅಂತೇಳಿ ಕಲರ್ನು ಕೂಡ ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಕಲರ್ಸ್ಗೆಲ್ಲ ಸ್ವಲ್ಪ ನಾನು ರಂಗೋಲಿ ಹಾಕ್ಕೊಂಡು ಹಚ್ಚಿದ್ರೆ ಚೆನ್ನಾಗಿ ಬರುತ್ತೆ ಅಂತೇಳಿ ರಂಗೋಲಿ ಜೊತೆ ಸ್ವಲ್ಪ ಕಲರ್ನ ಮಿಕ್ಸ್ ಮಾಡಿಕೊಂಡು ಹಾಕೋತಾಯಿದ್ದೀನಿ. ನೋಡಿ, ಈಗ ಫೈನಲಿ ಎಲ್ಲ ಕಲರ್ ಹಚ್ಚಾಯಿತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಅದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ. ಅದಾದ ನಂತರ ನಾನು ಬಾಗಿಲಿಗೂ ಕೂಡ ಮಾವಿನ ಎಲ್ಲ ಹಾಕಿ ಹೂವೆಲ್ಲ ಮಾಡಿಸ್ಕೊಂಡು ಒಳಗಡೆ ಬಂದು ಇಲ್ಲಿ ರಾತ್ರಿನೇ ಹಿಂದೆ ಡೆಕೋರೇಟ್ ಎಲ್ಲ ಮಾಡಿದ್ವಿ. ಇದು ಹೆಚ್ಚು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಕೂರಿಸಿದ್ದೆಲ್ಲ ವಿಡಿಯೋನ. ಹಾಗಾಗಿ ನಾನು ಡೈರೆಕ್ಟಾಗಿ ದೇವ್ರನ್ನ ಡೈರೆಕ್ಟ್ ಕೂರಿಸಿರೋವಂಥದ್ದನ್ನೇ ಮಾಡಿದ್ದೀನಿ. ಈಗ ದೇವ್ರಿಗೂ ಕೂಡ ಈ ಥರ ಎಲ್ಲ ಅಲಂಕಾರ ಎಲ್ಲ ಮಾಡಿದ್ವಿ. ಅವೆಲ್ಲ ಸೀರೆ ಎಲ್ಲ ಉಡಿಸ್ಕೊಂಡು ಒಡವೆ ಎಲ್ಲ ಹಾಕಿ ಹಾರ ಮತ್ತು ವಸ್ತ್ರ ಮಾಲೆ ಎಲ್ಲ ಹಾಕ್ಕೊಂಡ್ವಿ. ಅದೆಲ್ಲ ಹಾಕ್ಕೊಂಡು ದೇವ್ರಿಗೂ ಕೂಡ ಹೂವಿನ ಅಲಂಕಾರ ಎಲ್ಲ ಮಾಡಿಕೊಂಡು ನೀಟಾಗಿ ಆಮೇಲೆ ಮನೇಲಿ ಮಾಡಿರೋಂತಹ ತಿಂಡಿಗಳನ್ನೂ ಕೂಡ ಎಲ್ಲ ಒಂದು ಕಡೆಯಿಂದ ಜೋಡಿಸ್ಕೊಂಡ್ವಿ. ಹಣ್ಣು ಎಲ್ಲ ಮತ್ತು ಮನೇಲೆ ನಾವು ಒಬ್ಬಟ್ಟು, ಕರ್ಜಿಕಾಯಿ ಮತ್ತು ಅವಲಕ್ಕಿ ಪಾಯಸ, ಹೆಸರುಬೇಳೆ ಮತ್ತು ಸಜ್ಜಿಗೆ, ಪುರಿಯಾಳೆ ಎಲ್ಲ ಮಾಡಿದ್ವಿ. ಲಕ್ಷ್ಮಿಗೆ ಅವಲಕ್ಕಿ ಅಕ್ಕಿ ಪಾಯಸ ಇಷ್ಟ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮನೇಲಿ ಅವಲಕ್ಕಿ ಪಾಯಸನೇ ಮಾಡಿದ್ವಿ. ತುಂಬಾ ಚೆನ್ನಾಗೂ ಬಂದಿತ್ತು. ಜೊತೆಗೆ ಪುಳಿಯೋಗರೆನೂ ಕೂಡ ಮಾಡ್ಕೊಂಡಿದ್ವಿ. ಎಲ್ಲ ಆದಮೇಲೆ ಎಲ್ಲ ಎಲ್ಲ ಪ್ರಸಾದಗಳನ್ನ ಏನೇನು ಮಾಡಿದ್ವಿ ಎಲ್ಲ ಜೋಡಿಸ್ಕೊಂಡು ಮಂಗಳಾರತಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ವಿ. ನಾನಿಲ್ಲಿ ಕಳ್ಸೋಕ್ಕೆ ಏನೇನು ಹಾಕೋದು ಅನ್ನೋದನ್ನು ಕೂಡ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ವಸ್ತುಗಳನ್ನ ಹಾಕ್ತಾರೆ ಕಳ್ಸೋಕ್ಕೆ. ನಾನಿಲ್ಲಿ ಅರಿಶಿನ, ಕುಂಕುಮ, ಬೆಳ್ಳಿಕಾಯಿನು ಮತ್ತು ಕಮಲದ ಬೀಜ, ಶಂಖ, ಚಕ್ರ ಅಷ್ಟುಗಳನ್ನಷ್ಟೇ ಹಾಕಿದ್ದು. ಅದೆಲ್ಲ ಹಾಕ್ಕೊಂಡು ನಾವು ಮಂಗಳಾರತಿ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಂಗಳಾರತಿನೂ ಕೂಡ ಮಾಡ್ತಾಯಿದ್ವಿ. ಇಲ್ಲಿ ತುಪ್ಪದ ದೀಪ ಹಚ್ಕೊಂಡು ಮಂಗಳಾರತಿನ ಮಾಡ್ಕೊಂಡು ತುಂಬ ಚೆನ್ನಾಗಿ ಅನ್ನಿಸ್ತು. ಏನೋ ಒಂಥರ ಖುಷಿ ಆಯಿತು ಅಲಂಕಾರ ಎಲ್ಲ ಮಾಡಿದ್ದು. ಮತ್ತು ಅದಾದಮೇಲೆ ನಾವು ದೃಷ್ಟಿ ಆರತಿನೂ ಕೂಡ ಮಾಡಿಕೊಂಡು ದೇವ್ರದ್ದು ಪೂಜೆ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟು ನಾವು ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ. ಈ ದೇವಸ್ಥಾನ ನಮ್ಮೂರ ಪಕ್ಕದಲ್ಲಿದೆ, ಕೆಣಗಣೇಶ್ವರ ದೇವಸ್ಥಾನ ಅಂಥೇಳಿ. ಊರ ಹೆಸರು ಗದ್ದಿಗೆ ಅಂತೇಳಿ, ಹುಣಸೂರು ತಾಲೂಕಿಗೆ ಬರುತ್ತೆ ಈ ದೇವಸ್ಥಾನ. ಯಾರಾದರೂ ಹೋಗೋರು ಇಷ್ಟ ಇದ್ದರೆ ಹೋಗಿ ಬನ್ನಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಮುಂದೆ ಕೊಳ ಎಲ್ಲ ಇದೆ, ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಗಣಪತಿ ದೇವಸ್ಥಾನವೂ ಇದೆ, ಮತ್ತು ಮಹದೇಶ್ವರ ಮತ್ತು ಕೆಣಗಣೇಶ್ವರ ಅಂತ ಇಬ್ಬರು ಜೊತೆಯಲ್ಲಿ ಅಕ್ಕಪಕ್ಕನೇ ಇರುವಂಥ ದೇವಸ್ಥಾನ. ನೋಡಿ, ಇಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ. ಕೆಣಗಣೇಶ್ವರ ದೇವಸ್ಥಾನ ದೇವ್ರದ್ದು ಫೋಟೋ, ಗರ್ಭಗುಡಿದು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ. ಇಲ್ಲಿ ವರ ತೆಗಿಯೋರು ಕೂಡ ವರ ತೆಗಿತಾರೆ, ಮತ್ತು ಹರಕೆ ಕೂಡ ಮಾಡ್ಕೊಳ್ಳೋರು ಮಾಡ್ಕೋತಾರೆ. ಎಷ್ಟು ಜನ ನಾನು ಕೇಳಿದ್ದೀನಿ, ಮಕ್ಕಳಾಗದೇವ್ರು ಹರಕೆ ಮಾಡಿಕೊಂಡು ಮಕ್ಕಳಾಗಿದೆ ಅಂತ ಹೇಳಿರೋದನ್ನು ನಾನು ಕೇಳಿದ್ದೀನಿ. ತುಂಬ ಈ ದೇವಸ್ಥಾನ ಕೂಡ ಫೇಮಸ್ಸು. ಮತ್ತು ರಾಘವೇಂದ್ರ ಸ್ವಾಮಿ ಥರ ಕೆಣಗಣ ಸ್ವಾಮಿನೂ ಕೂಡ ಅಂತ ಹೇಳ್ತಾರೆ. ಇಲ್ಲಿ ತುಂಬ ಚೆನ್ನಾಗಿ ಜಾತ್ರೆ ಕೂಡ ನಡೆಯುತ್ತೆ ಕಾರ್ತಿಗೆ ಟೈಮಲ್ಲಿ. ತುಂಬ ಜನಗಳು ಆವಾಗವಾಗ ಎಲ್ಲ ಬರ್ತಾರೆ. ಮತ್ತು ಪ್ರವಾಸಿಗ ತಾಣ ಥರನೇ ಅಂತ ಹೇಳ್ಬೋದು ಈ ದೇವಸ್ಥಾನನ. ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಕೂಡ ಇದೆ. ನಾವಿಲ್ಲಿ ಅವತ್ತು ಪ್ರಸಾದ ತೊಗೊಳಕ್ಕಾಗಲ್ಲ, ಸ್ವಲ್ಪ ರಶ್ ಇತ್ತು ಮತ್ತು ಲೇಟ್ ಆಗುತ್ತೆ ಅಂತೇಳಿ ಮನೆಗೆ ಹೋಗಿದ್ವಿ. ಮನೆಗೆ ಬಂದ್ವಿ, ಮನೆಯಲ್ಲೇ ಊಟ ಮುಗಿಸ್ಕೊಂಡು ಹಾಗೆ ಸುಮ್ಮನೆ ಕೂತಿದ್ವಿ. ಆಗ ಮಗಳು ಒಂದು ರೌಂಡ್ ಬೈಕಲ್ಲಿ ಹೋಗ್ತೀನಿ ಅಂತ ಹಠ ಮಾಡ್ತಾಯಿದ್ಲು, ಬೇಡ ಅಂತ ಹೇಳಿದ್ರು. ಹಾಗೆ ನನ್ನ ತಮ್ಮನ ಮಕ್ಕಳನ್ನ ಕೂರಿಸ್ಕೊಂಡು ಒಂದು ರೌಂಡು ಬೈಕಲ್ಲಿ ಬಂದಳು. ಅದನ್ನು ಸ್ವಲ್ಪ ಹಾಗೆ ನಾನು ವಿಡಿಯೋ ಮಾಡಿಕೊಂಡೆ. ಅದಾದ ನಂತರ ನಾವು ಸ್ವಲ್ಪ ಬಿಟ್ಟು ತೋಟಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ. ಅಲ್ಲಿ ತೋಟದೊಳಗೆ ಅರಿಶಿನ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಲೈನಾಗಿ ಹಾಕಿರೋದ್ರಿಂದ ಅದನ್ನು ನಾನು ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಂಡೆ. ಮತ್ತು ಗ್ರೀನಾಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂಥೇಳಿ ಇದನ್ನು ವಿಡಿಯೋ ಮಾಡಿಕೊಂಡೆ. ತೋಟದೊಳಗಡೆ ಸೀಬೆಕಾಯಿ ಗಿಡನೂ ಇತ್ತು. ಆ ಸೀಬೆಕಾಯಿ ಗಿಡ ತುಂಬ ಕಾಯಿಗಳನ್ನ ಬಿಟ್ಟಿತ್ತು. ಆ ಕಾಯಿಗಳನ್ನ ಸ್ವಲ್ಪ ಹಾಗೆ ಕಿತ್ಕೊಳ್ಳೋಣ ಅಂಥೇಳಿ ಕಿತ್ಕೊಂಡು ಬರ್ತಾಯಿದ್ದಾಗ ಒಂದು ಕಂಬದ ಮೇಲೆ ನವಿಲು ಕೂತಿತ್ತು. ಅದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡೋಣ ಅಂಥೇಳಿ ವೀಡಿಯೋ ಮಾಡ್ಕೊಂಡೆ. ಅದು ತುಂಬ ಗರಿಯೆಲ್ಲ ಬಿಚ್ಚಿತ್ತು.
ನಮ್ಮ ಸೌಂಡ್ ಕೇಳಿದ ತಕ್ಷಣ ಎಲ್ಲ ಕೆಳಗೆ ಬಿಟ್ಬಿಡ್ತು. ಆದರೂ ಪರವಾಗಿಲ್ಲ ಅಂತೇಳಿ ಸ್ವಲ್ಪ ಕಲ್ ಮೇಲೆ ಕೂತಿದ್ದೇನೆ, ವಿಡಿಯೋ ಮಾಡಿಕೊಂಡೆ. ಸೀಬೆ ಗಿಡದಲ್ಲಿ ಹಕ್ಕಿಗಳು ಸೀಬೆಕಾಯಿನ ತಿಂದಿರೋದನ್ನು ನೋಡಿದೆ, ಎಷ್ಟು ನೀಟಾಗಿ ತಿಂದಿದ್ದಲ್ಲ ಅಂತೇಳಿ ಅದನ್ನು ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡೆ. ವಿಡಿಯೋ ಮಾಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ತೋಟಕ್ಕೆಲ್ಲ ಹೋಗಿ ಬಂದಿದ್ವಿ ಅಂತೇಳಿ ಸ್ವಲ್ಪ ಹಾಗೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಟೀ ಮಾಡ್ಕೊಂಡು ಕುಡಿದ್ವಿ. ಅದ್ರ ಜೊತೆಗೆ ಬಿಸ್ಕೆಟ್ನು ಕೂಡ ತಿಂದ್ವಿ. ಅದಾದ ನಂತರ ನಾಳೆ ನೆಕ್ಸ್ಟ್ ಡೇ ರಕ್ಷಾ ಇತ್ತು. ಇವತ್ತೇನು ಹಬ್ಬದ ದಿನವೇ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಆರತಿ ಮಾಡಿ ತಮ್ಮನಿಗೆ ರಕ್ಷಾನ ಕೂಡ ಕಟ್ಟಿದೆ. ತಮ್ಮನ ಮಕ್ಕಳು ಕೂಡ ಅವರು ಅಣ್ಣಂಗೆ ತಂಗಿ ಕಟ್ಟಿದ್ಲು. ರಕ್ಷಾ ಎಲ್ಲ ಕಟ್ಟಾದಮೇಲೆ ನಾವು ಹೊರಗಡೆ ಹಾಗೆ ಸುಮ್ಮನೆ ಕೂತಿದ್ದಾಗ ಇಬ್ಬರು ಹೊರಗಡೆ ಓಡಾಡಿಕೊಂಡು ಆಟಾಡ್ತಾಯಿದ್ರು. ಆಟಾಡುವಾಗ ಅಣ್ಣ ಮತ್ತು ತಂಗಿ ಇಬ್ಬರೂ ಕೂಡ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಕಾಯಿ ತುಂಬಿಕೊಂಡು ಕಾಯಿನ ಸುರಿತಾ ಇದ್ದದನ್ನು ನೋಡಿದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಇಬ್ಬರು ಕೂಡ ಕ್ಯೂಟಾಗಿ ತಂದು ಸುರಿತಾ ಇರೋದನ್ನು ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.